ಪ್ರಾಣಾಯಾಮ ಶುರು ಮಾಡೋಣ. ಪ್ರಾಣಾಯಾಮ ಮೊದಲು ಎಲ್ಲ ಪ್ರಾಣಾಯಾಮಗಳು ಯಾವ ಕಡೆಯಿಂದ ಶುರು ಮಾಡೋದು? ಹಾಂ, ಬಲಗಡೆ ಭಾಗ ಮುಚ್ಚಿ ಭಸ್ತ್ರಿಕಾ ಪ್ರಾಣಾಯಾಮ ಸ್ಟಾರ್ಟ್. आवाज भरल सबसे अपोजिट साइड. जोर ಮಾಡ್ತಾ ಹೋಗಿ. ಹೇಗೆ ಅಪೋಸಿಟ್ 5 ಸಲ ಮಾಡಿ ಅಪೋಸಿಟ್. ಈ ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದ್ರಿಂದ ಜ್ಞಾನೇಂದ್ರಿಯಗಳೆಲ್ಲ ಶುದ್ಧಿ ಆಗ್ತವ. ನಿಮ್ಗೆ ಮೇಲೆ ಮೇಲೆ ಬುಕಾರ್, ಜ್ವರ, ಇದು ನೆಗಡಿ ಇರಲಿ, ಕೆಮ್ಮಿರಲಿ, ಕಂಠದ ತೊಂದರೆ ಇರಲಿ ಮತ್ತು ಉಸಿರಾಟ ತೊಂದರೆ ಇರಲಿ, ಇವೆಲ್ಲವನ್ನು ನಿವಾರಣೆ ಮಾಡ್ತದೆ ಭಸ್ತ್ರಿಕಾ ಪ್ರಾಣಾಯಾಮ. ನಮ್ಮ ಶರೀರದ ಅಶುದ್ಧ ಹವೆಲ್ಲ ಹೊರಹಾಕಿ ಶರೀರವನ್ನು ಶುದ್ಧಿಗೊಳಿಸ್ತದೆ. ಇದು 1ನೇ ಪ್ರಕಾರ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದ್ರಿ. 2ನೇ ಪ್ರಕಾರ ಕೈ ಮೇಲೆ ಉಸಿರೊಳಗೆ ಬೆನ್ನು ಕುತ್ತಿಗೆ ಸೀದಾ, ಕೈ ಕೆಳಗೆ ಮಾಡಿದಾಗ ಉಸಿರು ಹೊರಗೆ, ಮುಷ್ಟಿ ಹೊರಗೆ ಹಾಕೋದು, ಮುಷ್ಟಿ ಗಟ್ಟಿ ಹಿಡೋದು, ಉಸಿರು ಹೊರಗೆ. ಕೈ ಮೇಲೆ ಸೀದಾ, ಉಸಿರು ಜೋರು ಬರಲಿ ಹೊರಗೆ. ಇದು ಭಸ್ತ್ರಿಕಾ ಪ್ರಾಣಾಯಾಮ 2ನೇ ಪ್ರಕಾರ. 3ನೇ ಪ್ರಕಾರ ಭಸ್ತ್ರಿಕಾ ಪ್ರಾಣಾಯಾಮ ಕೈ ಹಿಡಿ, ಕೈ ಹಿಂದೋದಾಗ ಉಸಿರೊಳಗೆ, ಉಸಿರು ಹೊರಗೆ, ಮುಂದೆ ಬಂದಾಗ ಉಸಿರೊಳಗೆ, ಕೈ ಮುಷ್ಟಿ. ಗಣೇಶ ಮುಷ್ಟಿ ಅಂದ್ರೆ ಹಂಗೆ ಕೈ ತುಂಬದು ನೀವು ಮಾಡ್ರಿ ಸುಮ್ಮನೆ. ಇದರಿಂದ ಎದೆಗೆ ಸಂಬಂಧಪಟ್ಟ ತೊಂದರೆಗಳನ್ನು ನಿವಾರಣೆ ಮಾಡ್ತಿದೆ. ನಿಮ್ಮ ಹೃದಯ ಮಜಬೂತ ಆಗ್ತಿದೆ. ಅಶುದ್ಧ ಹವೆ ಎಲ್ಲ ಹೊರ ಹಾಕೋದ್ರಿಂದ ಶರೀರ ಶುದ್ಧಿಗೊಳ್ಳುತ್ತಿದೆ. ಇದು ಭಸ್ತ್ರಿಕಾ ಪ್ರಾಣಾಯಾಮದ 3ನೇ ಪ್ರಕಾರ. ಮುಂದಿನದು ಕಪಾಲಭಾತಿ, ಕೈಗಳ ಮುದ್ರ. ಬಲರಾಮ್ ಯಾಕಂದ್ರೆ ನೋಡ್ತೀವಿ ಸೀದಾ ಬೆನ್ನು ಕುತ್ತಿ. ಈಗ ನೇರವಾಗಿ ಕುಳಿತುಕೊಂಡು 1 ಸಲ ಉಸಿರು ಒಳಗೆ ತಗೊಂಡ್ರೆ 10 ಸಲ 15 ಸಲ ಉಸಿರು ಹೊರಗೆ ಹಾಕೋದು ಜೋರು. ಉಸಿರು ಹೊರಗಡೆ ಹಾಕುವಾಗ ಹೊಟ್ಟೆ ಭಾಗ ಒಳಗೆ ಹಾಕೋದು. ಸ್ಟಾರ್ಟ್. ಕಪಾಲಭಾತಿ. ಜೋರು. ಉಸಿರು ಹೊರಗೆ, ಹೊಟ್ಟೆ ಒಳಗೆ. ಗಣೇಶ ಹೊಟ್ಟೆ ಒಳಗೆ ತಗೋ ಜೋರು. ಆ ಹೊಟ್ಟೆನೇ ಹೋಗೋದು ನೋಡು. ಹೊಟ್ಟೆ ಇದ್ದವ್ರಿಗೆ ಅದು ಚಲೋ ಕಾಣೋದು. ಸೀದಾ ಕೊಡು ಹೊಟ್ಟೆ. ನಿಮ್ಮ ಎಡಗೈ ಹೊಟ್ಟೆ ಮ್ಯಾಗ ಇಟ್ಕೊಂಡು ನೋಡಿ, ಹೊಟ್ಟೆ ಒಳಗೆ ಹೋಗ್ತದಿಲ್ಲ. ಭುಜ ಕೆಳಗಡಿಸ್ತೀವಿ ಮಾದೇಶನ್. ಭುಜ ಎಳಗಡಿಸ್ಬಾರ್ದು, ಹೊಟ್ಟೆ ಒಳಗೆ ಭುಜ ಸೀದಾ ಇರಬೇಕು. ಇದು 1ನೇ ಪ್ರಕಾರ ಕಪಾಲಭಾತಿ. ಕಪಾಲಭಾತಿ ಅಂದರೆ ನಿಮ್ಮ ಮುಖದಲ್ಲಿ ಸುಂದರತೆ ಹೆಚ್ಚು ಮಾಡ್ತದ, ಮಸ್ತಿಷ್ಕಕ್ಕೆ ರಕ್ತ ಸಂಚಾರವಾಗಿ ಸ್ಮರಣ ಶಕ್ತಿ ಹೆಚ್ಚಾಗ್ತದ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟ ಯಾವುದೇ ರೋಗಗಳಿರಲಿ ನಿವಾರಣೆ ಮಾಡ್ತದ
ಹೊಟ್ಟೆಯ ಸ್ಥೂಲತೆ ಕಡಿಮೆ ಮಾಡ್ತದ. ಸ್ಟಾರ್ಟ್. ಹೊಟ್ಟೆಯ ಸ್ಥೂಲತೆ ಕಡಿಮೆ ಮಾಡ್ತದ, ಜೀರ್ಣಕ್ರಿಯೆ ವೃದ್ಧಿ ಮಾಡ್ತದ, ಹೊಟ್ಟೆ ಸಂಪೂರ್ಣ ಮಸಾಜ್ ಆಗ್ತದ, ಪೇಪಡೊಂಕು ಮಜಬೂತ್ ಮಾಡ್ತದ ಮತ್ತು ನಿಮ್ಮ ಕೋಪಿಡಿ ಅಂದ್ರೆ ಕಪಾಲಭಾತಿಗೆ ನಮ್ಮ ಚಹರೆಯನ್ನು ಅತ್ಯಂತ ಸುಂದರಗೊಳಿಸ್ತದ, ಕಾಂತಿ ಹೆಚ್ಚಾಗ್ತದ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಿರುವ ನೋವುಗಳನ್ನು ತೊಂದರೆಗಳನ್ನು ನಿವಾರಿಸ್ತದ. ಹೃದಯ ಮಜಬೂತಾಗ್ತದೆ. ಒಂದು 50 ಸಲ 100 ಸಲ ನಿಮಗೆ ಸಾಧನೆ ಮಾಡ್ತಾ ಹೋದಂತೆ 200 ಸಲ ತನಕ ಮಾಡ್ಬೋದು. ಇದು ಕಪಾಲಭಾತಿ 1ನೇ ಪ್ರಕಾರ. 2ನೇ ಪ್ರಕಾರ ಬೆರಳು ಮುಂದೆ ಹೆಚ್ಚು ಕೈಗೆ. ಇದು ಹೊಟ್ಟೆಗೆ ಹೆಚ್ಚು ಪ್ರೆಷರ್ ಮಾಡ್ತದೆ, ಜಲ್ದಿ ಬೇಗ ಹೊಟ್ಟೆ ಸ್ಥೂಲತೆ ಕಡಿಮೆ ಮಾಡ್ತದ, ಹಸಿವಾಗ್ತದ ಮತ್ತು ಶರೀರ ಸಂತುಲನವಾಗಿರ್ತದ. ಉಸಿರೊಮ್ಮೆ ಒಳಗೆ ತಗೊಳ್ಳಿ. ಸ್ಟಾರ್ಟ್. ಜೋರು ಉಸಿರೊಳಗೆ, ಹೊಟ್ಟೆ ಒಳಗೆ, ಮೊಣಕೈ ಸೀದಾ. ಇದು ಹೊಟ್ಟೆಗೆ ಹೆಚ್ಚು ಪ್ರೆಷರ್ ಮಾಡ್ತದಲ್ಲಪ್ಪ. ಮೊಣಕೈ ಸೀದಾ. ಭುಜ ಅಳಗಡಿಸ್ಬೇಡಿ. ಇದು ಹೊಟ್ಟೆಗೆ ಹೆಚ್ಚು ಪ್ರೆಷರ್ ಮಾಡ್ತದೆ. ಇದು ಕಪಾಲಭಾತಿ 2ನೇ ಪ್ರಕಾರ. 3ನೇ ಪ್ರಕಾರ ಕೈ ಸೈಡ್ ಇಡಿ, ಕೈಗೆ ಪ್ರೆಸ್ ಮಾಡಿ ಬೆರಳುಗಳಿಗೆ. ಉಸಿರೊಳಗೆ ತಗೊಳ್ಳಿ. ಸ್ಟಾರ್ಟ್. ಇದು 3ನೇ ಪ್ರಕಾರ ಕಪಾಲಭಾತಿ. ನಾ ಹೇಗೆ ಕೂಡ್ತೀನಿ ವಜ್ರಾಸನದಲ್ಲಿ ಕೂಡಿ. ಸ್ಟಾರ್ಟ್. ಕಪಾಲಭಾತಿ. ಇದು 4ನೇ ಪ್ರಕಾರ. ಐದನೇ ಪ್ರಕಾರ ಉಸಿರು ಒಳಗೆ ಎದ್ನಿಲ್ಲಿ ಮೊಣಕೈ ಉಸಿರು ಹೊರಗೆ ಮಾರ್ಜಾಲಾಸನದಲ್ಲಿ ಕುತ್ತಿಗೆ ಮುಂದೆ. ಈಗ ಉಸಿರೊಮ್ಮೆ ತಗೊಂಡು ಹೊಟ್ಟೆ ಒಳಗೆ ಕಪಾಲಭಾತಿ. ಸ್ಟಾರ್ಟ್. ವಾಪಸ್ ಕೊಡಿ. ಇಷ್ಟು ಕಪಾಲಭಾತಿಯಲ್ಲಿ 4 ಪ್ರಕಾರ ಮಾಡಿದ್ರಿ. ಅನೇಕ ಪ್ರಕಾರಗಳಿವೆ. ಈಗ 4 ಪ್ರಕಾರದ ಕಪಾಲಭಾತಿಯನ್ನು ಮಾಡಿದ್ರಿ. ಮುಂದಿನ ಪ್ರಾಣಾಯಾಮ ಬಾಹ್ಯ ಪ್ರಾಣಾಯಾಮ. ನಿಮ್ಮ ಹಸ್ತಗಳನ್ನು ಮೊಣಕೈ ಮೇಲಿಡಿ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ಕುತ್ತಿಗೆ ಹಿಂದಕ್ಕೆ ಬಾಗ್ತಾ ಎಷ್ಟು ಸಾಧ್ಯದಷ್ಟು ಉಸಿರನ್ನು ಒಳಗೆ ತಗೊಳ್ಳಿ. ಉಸಿರು ದೀರ್ಘ. ಸಂಪೂರ್ಣ ಉಸಿರೊರಗಾಗ್ತಾ ನಿಮ್ಮ ಗದ್ದ ಎದಿಗೆಚ್ಚಿ. ಬೆನ್ನು ಕುತ್ತಿಗೆ ನೇರ ಇರಲಿ, ಮೊಣಕೈ ಸೀದಾ ಇರಲಿ. ಸಾಧ್ಯದಷ್ಟು ಹೊಟ್ಟೆ ಭಾಗ ಒಳಗೆ ಹಾಕೋಬೇಕು. ಹೊಟ್ಟೆ ನೋಡಿ ಕೈ ಮೇಲೆ ಇಟ್ಕೊಂಡು ನೋಡಿ ಒಳಗೆ ಹೋಗಿದ್ದಿಲ್ಲ, ಪೂರ್ಣ ಒಳಗೋಗ್ಬೇಕು. ಇದು ಬಾಹ್ಯ ಪ್ರಾಣಾಯಾಮ. ಉಸಿರನ್ನು ಹೊರಗಡೆ ನಿಲ್ಲಿಸಿ ಮಾಡ್ತಾ ಇದ್ದೀವಿ. ಉಸಿರು ಒಳಗೆ, ಸಾಧ್ಯದಷ್ಟು ಹೊಟ್ಟೆ ಒಳಗಡೆ ಹೇಳ್ಕೊಂಡು ನಿಲ್ಲಿಸ್ಬೇಕು ಸ್ವಲ್ಪ ಹೊತ್ತು. ಉಸಿರು ಒಳಗೆ. ಸ್ಟಾರ್ಟ್. ಮೊಣಕೈ ಸೀದಾ ನೋಡಿ, ಇಲ್ಲಿ ನೋಡಿ, ಕೈ ಹಿಂಗೆ ಬರ ಮೇಲೆ ಒತ್ತಿ ಕೈ ಮೊಣಕೈ ಒತ್ತಿ. ಉಸಿರು ಒಳಗಡೆ ಹೇಳ್ಕೊಂಡು ಎಷ್ಟು ಸಾಧ್ಯದಷ್ಟು ನಿಲ್ಲಿಸ್ಬೇಕು. ಉಸಿರು ಹೊರಗೆ ನಿಲ್ಲಿಸಿ ಎಷ್ಟು ಸಾಧ್ಯದಷ್ಟು ನಿಲ್ಲಲು ಪ್ರಯತ್ನ ಮಾಡಿ. ಉಸಿರು ಒಳಗೆ, ಮೊಣಕೈ ಸೀದಾ, ಹೊಟ್ಟೆ ಬೆನ್ನಿಗೆ ಹತ್ತಲಿ. ಉಸಿರು ಒಳಗೆ,
ಸ್ಟಾರ್ಟ್. ಉಸಿರುವರೆಗೆ. ಇದರಿಂದ ಮೂಲಾಧಾರ ಚಕ್ರದಲ್ಲಿ ನಿಮ್ಮ ಪರಿಣಾಮ ಆಗಿ ಪ್ರಭಾವಿತಗೊಳಿಸಿ ಊರ್ಧ್ವಮುಖಗೊಳಿಸೋದ್ರಿಂದ ನಿಮ್ಮ ಅಂತಃಶಕ್ತಿ ಹೆಚ್ಚಿಸ್ತಿದೆ. ಹೊಟ್ಟೆಗೆ ಸಂಬಂಧಪಟ್ಟ ಅನೇಕ ರೋಗಗಳನ್ನು ನಿವಾರಣೆ ಮಾಡ್ತಿದೆ. ನಿಮ್ಮ ಅಂತಃಶಕ್ತಿ ಹೆಚ್ಚು ಮಾಡ್ತಿದೆ. ಉತ್ಸಾಹ ಶಕ್ತಿ ಹೆಚ್ಚು ಮಾಡ್ತಿದೆ. ಶರೀರದಲ್ಲಿ ಸ್ವಲ್ಪ ಉಷ್ಣತೆ ನಿರ್ಮಾಣ ಮಾಡ್ತಿದೆ. ಅರುಣ ಕೈ ಹೀಗ ಕುತ್ತಿಗಷ್ಟೇ ಮುಂದೆ ಬಾಗಿ ಹೊಟ್ಟೆ ಒಳಗೆ ಸ್ವಲ್ಪ ಹೊತ್ತು ನಿಲ್ಲಿ. ಇದು ಬಾಹ್ಯ ಪ್ರಾಣಾಯಾಮ, ಉಸಿರನ್ನು ಹೊರಗಡೆ ನಿಲ್ಲಿಸಿ ಮಾಡೋದು. ಇನ್ನು ಮುಂದಿನ ಪ್ರಾಣಾಯಾಮ ರಿಲ್ಯಾಕ್ಸ್. ಅಗ್ನಿಸಾರ ಸೇಮ್ ಪೋಷನ್ದಲ್ಲಿ ಹೊಟ್ಟೆ ಮೇಲೆ ಕೆಳಗೆ, ಉಸಿರೊಳಗೆ ಉಸಿರು ಹೊರಗೆ, ಹೊಟ್ಟೆ ಮೇಲೆ ಕೆಳಗೆ ಮಾಡ್ತಾ ಹೋಗಿ. ಹೊಟ್ಟೆ ಮೇಲೆ ಕೆಳಗೆ ಮಾಡ್ತಾ ಹೋಗಿ. ಇದು ಅಗ್ನಿಸಾರ. ಉದರಕ್ಕೆ ಸಂಬಂಧಪಟ್ಟ ಅನೇಕ ರೋಗಗಳನ್ನು ನಿವಾರಣೆ ಮಾಡ್ತಿದೆ. ಜೀರ್ಣಕ್ರಿಯೆ ವೃದ್ಧಿ ಆಗ್ತಿದೆ. ಫೇಫಡ ಮಜಬೂತಾಗ್ತಿದೆ. ಹೃದಯ ಸಬಲಗೊಳ್ಳುತ್ತದೆ. ರಕ್ತ ಶುದ್ಧಿ ಆಗ್ತಿದೆ. ಪಾಚನ ತಂತ್ರದ ಸುಧಾರಿಸ್ತಿದೆ. ಶರೀರ ಸಂತುಲನಗೊಳ್ಳುತ್ತಿದೆ. ಏಕಾಗ್ರತಾ ಶಕ್ತಿ ಹೆಚ್ಚಾಗ್ತಿದೆ. ಸ್ಮರಣ ಶಕ್ತಿ ವೃದ್ಧಿಗೊಳ್ಳುತ್ತಿದೆ. ಶರೀರದಲ್ಲಿ ಸುಂದರತೆ ಆಗ್ತಿದೆ. ಮುಖ ಪ್ರಸನ್ನತೆಯನ್ನ ಮಾಡಿ. ಸ್ಟಾರ್ಟ್. 1 ಇನ್ಹೇಲ್, ಎಕ್ಸೇಲ್. ಅಗ್ನಿಸಾರ ಹೊಟ್ಟೆ ಒಳಗೆ ಜಠರಾಗ್ನಿಯನ್ನು ವೃದ್ಧಿಗೊಳಿಸ್ತಿದೆ. ಹಸಿವೆ ಚೆನ್ನಾಗಿ ಆಗ್ತಿದೆ. ಇದರಲ್ಲೇ ಮುಂದೆ ನೌಲಿ. ಉಸಿರು ಒಳಗೆ, ಉಸಿರು ಹೊರಗೆ. ಹೊಟ್ಟೆಯನ್ನು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ತಿರುತ್ತಾ ಹೋಗಿ. ಎಷ್ಟು ಸಾಧ್ಯದಷ್ಟು ಗೋಲಾಕಾರ ಹೋಗ್ತಿರ್ವಿ. ನೌಲಿ ಕ್ರಿಯಾ. ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್. ಉಸಿರು ಒಳಗೆ, ಉಸಿರು ಹೊರಗೆ. ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್. ಗಣೇಶ ತಿರು ಚೆನ್ನಾಗಿ. ಹೊಟ್ಟೆ ಒಳಗೆಲ್ಲ ಮಸಾಜ್ ಆಗ್ತಿದೆ. ಮಸಾಜ್. ಹೊಟ್ಟೆ ಅಷ್ಟೇ ತಿರುವಿ, ನೀವು ತಿರುಗಬೇಡಿ. ಇದು ಹೊಟ್ಟೆ ಹೆಚ್ಚಿದ್ದವ್ರಿಗೆ ಬಹಳ ಲಾಭ ಅದ. ಇದು ಹೊಟ್ಟೆ ಬೇಗ ಸ್ಥೂಲತೆ ಕಡಿಮೆ ಮಾಡ್ತದೆ. ಯಾವ ಪ್ರಾಣಾಯಾಮದು? ನೌಲಿ. ಮುಂದಿನ ಪ್ರಾಣಾಯಾಮ ಅನುಲೋಮ ವಿಲೋಮ. ಬಲಗಡೆ ಮುಚ್ಚಿ, ಎಡಗಡೆಯಿಂದ ಉಸಿರು ದೀರ್ಘ ಒಳಗಡೆ ತಗೊಳ್ಳಿ. ಇಲ್ಲೊಂದು ಬೆರಳು ಈ ಥರ ಇಡಿ. 2 ಬೆರಳ ಭ್ರೂ ಮಧ್ಯ ಕಚ್ಚಿ, ಬೆನ್ನು ಕುತ್ತಿಗೆ ಸೀದಾ ಇರಲಿ. ಹೆಸರು ದೀರ್ಘ ಉಸಿರೊಳಗೆ. ಸ್ಟಾಪ್. ನಿಲ್ಲಿಸಿ. ಸಂಪೂರ್ಣ ಬಲಗಡೆಯಿಂದ ಉಸಿರು ಹೊರಗಾಕಿ. ಬಲಗಡೆಯಿಂದ ಉಸಿರನ್ನು ತಗೊಳ್ಳಿ. ಕುಂಭಕ ಮಾಡಿ. ರೇಚಕ ಉಸಿರು ಹೊರಗಾಕಿ. ಉಸಿರನ್ನು ಒಳಗಡೆ ತಗೊಳ್ಳಿ. ಪೂರಕ ಮಾಡಿ. ಕುಂಭಕ ಮಾಡಿ ನಿಲ್ಲಿಸಿ. ಬಲಗಡೆ ಉಸಿರನ್ನು ಹೊರಗಡೆ ಹಾಕಿ. ಉಸಿರನ್ನು ಒಳಗಡೆ ತಗೊಳ್ಳಿ. ಇದು ಅನುಲೋಮ ವಿಲೋಮ ಪ್ರಾಣಾಯಾಮ ಮತ್ತು ನಾಡಿ ಶೋಧನ ಪ್ರಾಣಾಯಾಮ ಅಂತ ಕರೀತಾರೆ. ಇದರಲ್ಲಿ ನಮ್ಮ ಶರೀರದಲ್ಲಿ ಲಕ್ಷಾಂತರ ಸೂಕ್ಷ್ಮ ನಾಡಿಗಳಿವೆ. ಆ ಎಲ್ಲ ನಾಡಿಗಳನ್ನು ಶುದ್ಧಿಗೊಳಿಸುವಂಥ ಪ್ರಾಣಾಯಾಮ ಅನುಲೋಮ ವಿಲೋಮ ನಾಡಿ ಶೋಧನ ಪ್ರಾಣಾಯಾಮ. ಇದರಿಂದ ರಕ್ತ ಶುದ್ಧಿ ಆಗ್ತಿದೆ, ನಾಡಿ ಶುದ್ಧಿ ಆಗ್ತಿದೆ. ನಮ್ಮ ಶರೀರಕ್ಕೆ ಸಾಕಾಗುವಷ್ಟು ಆಮ್ಲಜನಕ ಪ್ರಾಣಶಕ್ತಿ ಸಿಗೋದ್ರಿಂದ ಪ್ರತಿಯೊಂದು ಕೋಶಗಳು ಸಜಾಗ್ರತಗೊಂಡು ನಮ್ಮಲ್ಲಿ ಅಂತಃಶಕ್ತಿ ವಿಕಾಸಗೊಳ್ಳುತ್ತದೆ. ನಮ್ಮ ಸ್ಕಿನ್ಗೂ ಇದು ಭಾಳ ಉತ್ತಮವಾಗಿರುವಂಥದ್ದು. ಶರೀರದ ಸರ್ವ
ಒತ್ತಡಗಳು, ಮಾನಸಿಕ ತೊಂದರೆಗಳು ಮತ್ತು ಬುದ್ಧಿಯ ವಿಕ್ಷಿಪ್ತಗಳನ್ನೆಲ್ಲ ದೂರ ಮಾಡಿ ಬುದ್ಧಿಯಲ್ಲಿ ಶುದ್ಧತೆ, ಮನಸ್ಸಿನಲ್ಲಿ ಸ್ಥಿರತೆ, ಶರೀರದಲ್ಲಿ ಸಂತುಲನತೆ ಹೆಚ್ಚಾಗುವಂಥ ಪ್ರಾಣಾಯಾಮ ನಾಡಿ ಶೋಧನ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ. ಇದನ್ನು ನಿತ್ಯ ಮಾಡೋದ್ರಿಂದ ಮಕ್ಕಳಿಗೆ ಸ್ಮರಣ ಶಕ್ತಿ ಹೆಚ್ಚಾಗ್ತಿದೆ, ಮನಸ್ಸು ಶಾಂತವಾಗ್ತಿದೆ, ಜೀವನದಲ್ಲಿ ಏಕಾಗ್ರತೆ ಶಕ್ತಿ ಹೆಚ್ಚಾಗ್ತಿದೆ. ಬೆನ್ನು ಕುತ್ತಿಗೆ ನೇರವಾಗಿರಲಿ, ಹಾಗೆ ಮಾಡ್ತಾ ಹೋಗಿ. ಇದರಲ್ಲಿ ಅನೇಕ ಪ್ರಕಾರವಾಗಿವೆ ಅನುಲೋಮ ವಿಲೋಮ ನಾಡಿ ಶೋಧನ ಪ್ರಾಣಾಯಾಮಗಳಲ್ಲಿ. ಪ್ರಧಾನವಾಗಿ ಎಡಗಡೆದು ಈಡಾ ನಾಡಿ, ಬಲಗಡೆದು ಪಿಂಗಲ ನಾಡಿ, ಆಜ್ಞಾಚಕ್ರದಲ್ಲಿರುವಂಥ ಸುಷುಮ್ನ ನಾಡಿ. ಈ ಮೂರು ನಾಡಿ ಶುದ್ಧಿಗೊಂಡ್ರೆ ಎಲ್ಲ ನಾಡಿಗಳು ಶುದ್ಧಿಗೊಳ್ಳುತ್ತಿವೆ. ಇದರಿಂದ ಆಯು ವೃದ್ಧಿಯಾಗ್ತಿದೆ. ನಮ್ಮ ಮನಸ್ಸಿನ ಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಉಸಿರಾಟದ ಮೇಲೆ ಗೊತ್ತಾಗ್ತಿದೆ. ನಮ್ಮ ಉಸಿರಾಟವೇ ನಮ್ಮ ಆಯುಷ್ಯ, ಉಸಿರಾಟವೇ ನಮ್ಮ ಜೀವನದ ಒಂದು ವಿಧಾನವನ್ನು ಕಲಿಸುವಂಥದ್ದೇ ಪ್ರಾಣಾಯಾಮ. ಇದನ್ನು ಮಾಡ್ತಾ ಇದ್ರಿಂದ ನಿಮ್ಮ ದೀರ್ಘವಾದಂಥ ಸಕಾರಾತ್ಮಕ ವಿಚಾರಗಳು ನಿರ್ಮಾಣಗೊಳ್ಳುತ್ತಿವೆ. ಅನುಲೋಮ ವಿಲೋಮ ಪ್ರಾಣಾಯಾಮ, ನಾಡಿ ಶೋಧನ ಪ್ರಾಣಾಯಾಮವನ್ನು ಮಾಡ್ತಾ ಮಾಡ್ತಾ ಎಷ್ಟು ಸಾಧ್ಯದಷ್ಟು ಪ್ರಮಾಣವನ್ನು, ಸಮ ಪ್ರಮಾಣ ಅಂದರೆ ಎಷ್ಟು ಪ್ರಮಾಣ ಉಸಿರು ತಗೊಂತಿರೋ ಅಷ್ಟೇ ಪ್ರಮಾಣ ನಿಲ್ಲಿಸಬೇಕು ಮತ್ತು ಅಷ್ಟೇ ಪ್ರಮಾಣ ಬಿಡಬೇಕು. ಇದಕ್ಕೇನಂತಾರೆ ಸಮ ಪ್ರಮಾಣ. ತಗೊಳ್ಳೋದು ಹೆಚ್ಚು, ನಿಲ್ಲಿಸೋದು ಕಡಿಮೆ, ಬಿಡೋದು ಹೆಚ್ಚು, ಈ ಥರ ಆದರೆ ಇದಕ್ಕೆ ವಿಷಮ ಪ್ರಮಾಣ ಅಂತಾರೆ. ಸಮ ಪ್ರಮಾಣದಲ್ಲಿ ಮಾಡೋದ್ರಿಂದ ಹೆಚ್ಚು ನಿಮಗೆ ಲಾಭಗಳು ಆಗ್ತದೆ. ಕೌಂಟನ್ನು ಕೂಡ ಲೆಕ್ಕಿಡ್ಬೋದು. ನಮ್ಮ ಶರೀರಕ್ಕೆ ಶ್ವಾಸವೇ ಮಹಾನ್ ಶಕ್ತಿ, ಪ್ರಾಣವೇ ಮಹಾನ್ ಶಕ್ತಿ. ಪ್ರಾಣವೇ ಈ ಶರೀರದಲ್ಲಿ ರಾಜ. ಪ್ರಾಣ ಇದ್ರೇ ಎಲ್ಲಕ್ಕೂ ಬೆಲೆ ಇದೆ. ಪ್ರಾಣಕ್ಕೂ ಈ ಉಸಿರಾಟಕ್ಕೂ ಅವಿನಾಭಾವ ಸಂಬಂಧವಿದೆ. ಪ್ರಾಣವಿಲ್ಲಂದರೆ ಯಾವುದಕ್ಕೂ ಬೆಲೆ ಇಲ್ಲ. ನಮ್ಮಲ್ಲಿ ಚೇತನ ಶಕ್ತಿ ಎಲ್ಲವೂ ನಡೆಯೋದು ಪ್ರಾಣದಿಂದ. ಮುಖ ಸೀದಾ, ರಿಲ್ಯಾಕ್ಸ್. ಇದುವರೆಗೆ ಮಾಡಿದ್ದು ಅನುಲೋಮ ವಿಲೋಮ ಪ್ರಾಣಾಯಾಮ. ಇದರಲ್ಲಿ ಭಾಳಷ್ಟು ಪ್ರಕಾರಗಳಿವೆ. ಇದು ಒಂದನೇದ್ದು. ಎರಡನೇದ್ದು ಈಗ ಎಡಗಡೆಯಿಂದ ತಗೊಳ್ಳಿ ಎಲ್ಲರೂ, ಮತ್ತೆ ಎಡಗಡೆನೇ ಬಿಡಿ. ಎಡಗಡೆಯಿಂದ ಶ್ವಾಸ ತಗೊಳ್ಳಿ, ಎಡಗಡೆಯಿಂದನೇ ಬಿಡಿ. ಇದು ಒಂದು ಪ್ರಕಾರ. ಈಗ ಇನ್ನೊಮ್ಮೆ ಇದರಲ್ಲಿ ಪ್ರಕಾರ ಎಡಗಡೆಯಿಂದ ತಗೊಳ್ಳಿ, ಕುಂಭಕ ಮಾಡಿ ನಿಲ್ಲಿಸಿ, ಅದರಲ್ಲೇ ಬಿಡಿ. ಈ ಥರ ಕುಂಭಕ ಮಾಡಲಿಕ್ಕೆ ಬರ್ತದೆ. ಈಗ ಬಲಗಡೆಯಿಂದ ತಗೊಳ್ಳಿ, ಬಲಗಡೆನೇ ಬಿಡಿ. ಬಲಗಡೆ ದೀರ್ಘ ತಗೊಳ್ಳಿ, ಬಲಗಡೆನೇ ಬಿಡಿ. ಬಲಗಡೆಯಿಂದ ಉಸಿರು ಒಳಗಡೆ ತಗೊಳ್ಳಿ, ಕುಂಭಕ ನಿಲ್ಲಿಸಿ, ನಿಧಾನವಾಗಿ ಉಸಿರು ಹೊರಗೆ ಹಾಕಿ, ಉಸಿರನ್ನು ದೀರ್ಘ ಒಳಗಡೆ ತಗೊಳ್ಳಿ, ಪೂರಕ ನಿಲ್ಲಿಸಿ, ಕುಂಭಕ ದೀರ್ಘ ಉಸಿರು ಹೊರಗೆ ಹಾಕಿ. ಇದು ಎರಡನೇ ಪ್ರಕಾರ. ಇನ್ನು ಬಲಗಡೆಯಿಂದ ಉಸಿರು, ಬಲಗಡೆ ಬಂದ್ ಮಾಡಿ, ಎಡಗಡೆಯಿಂದ ಉಸಿರು ತಗೊಳ್ಳಿ, ಬಲಗಡೆ ಬಂದ್ ಮಾಡಿ, ಎಡಗಡೆಯಿಂದ ಉಸಿರು ಹೊರಗೆ ಹಾಕಿ, ಎಡಗಡೆಯಿಂದ ಉಸಿರು ತಗೊಳ್ಳಿ, ಬಲಗಡೆಯಿಂದ ಉಸಿರು ಹೊರಗೆ ಹಾಕಿ, ಎಡಗಡೆಯಿಂದ ಉಸಿರು ತಗೊಳ್ಳಿ, ಬಲಗಡೆಯಿಂದ ಉಸಿರು ಹೊರಗೆ ಹಾಕಿ, ಇನ್ನು ಬಲಗಡೆಯಿಂದ ಉಸಿರು ತಗೊಳ್ಳಿ, ಎಡಗಡೆಯಿಂದ ಉಸಿರು ಹೊರಗೆ ಹಾಕಿ. ಕೈ ಮುದ್ರೆ ಇರಬೇಕು, ಸೀದಾ ಇರಬೇಕು ಕೈ ಮುದ್ರೆ. ಉಸಿರನ್ನು ತಗೊಳ್ಳೋದು ಬಲಗಡೆಯಿಂದ, ಅಪೋಸಿಟ್ ಉಸಿರು ಹೊರಗೆ ಹಾಕೋದು. ಇದು ಮೂರನೇ ಪ್ರಕಾರ. ಈ ಅನುಲೋಮ ವಿಲೋಮ ನಿಮ್ಮ ಮನಸ್ಸನ್ನು ಸದಾಕಾಲ ಶಾಂತ ಇಡುತ್ತದೆ. ವಿಶ್ರಾಂತಿ. ಈಗ
ನಿಮ್ಮ ಬಾಯಿಂದ ಉಸಿರನ್ನು ಒಳಗೆ ತಗೊಂಡು ನೋಡಿ ಒಂದ್ಸಲ. ಬಾಯಿಂದ ಉಸಿರು ಒಳಗೆ ತಗೊಂಡು ಇದು ಗಲ್ಲವನ್ನು ಉಬ್ಬಿಸಿ ಕಣ್ಣು ಮತ್ತು ಕಿವಿಯಿಂದ ಉಸಿರು ಹೊರಗೆ ಹಾಕ್ಬೇಕು. ಮಾಡೋಣ. ಇದರಿಂದ ಈ ಮುಖದಲ್ಲಿ ಸುಂದರತೆ ಹೆಚ್ಚಾಗ್ತದೆ. ಈ ಗಲ್ಲ ಒಳಗೋಗಿರ್ತಾವಲ್ಲ, ಗಲ್ಲ ಒಳಗೆ ಇದೇನಾಗ್ತದೆ ಸರಿಪಡಿಸ್ತದೆ. ಮತ್ತು ಕಣ್ಣಿನ ಶ್ರವಣ ದೋಷ, ಕಣ್ಣಿನ ದೋಷ ಮತ್ತು ಗಂಟಲು ತೊಂದರೆ, ಈ ಜ್ಞಾನೇಂದ್ರಿಯಗಳಿಗೆ ಎಲ್ಲವನ್ನು ಶುದ್ಧೀಕರಣ ಮಾಡ್ತದೆ. ಕಿವಿ ಕೇಳಿಸುವಂಥದ್ದು ಹೆಚ್ಚಾಗ್ತದೆ. ಕಣ್ಣಿನ ದೃಷ್ಟಿ ನಿಮಗೆ ದೋಷ ಕಡಿಮೆ ಆಗ್ತದೆ. ಗಂಟಲು ನೋವು ಕಡಿಮೆ ಮಾಡ್ತದೆ. ಈ ಸ್ಕಿನ್ನಕ್ಕೆ ಭಾಳ ಉತ್ತಮ, ಭಾಳಷ್ಟು ಸುಂದರವಾಗಿರುವಂಥದ್ದು ಈ ಪ್ರಾಣಾಯಾಮ ಯಾವುದು? ಷಣ್ಮುಖ ಪ್ರಾಣಾಯಾಮ. ಯಾವುದು? ಷಣ್ಮುಖ ಪ್ರಾಣಾಯಾಮ. ಸ್ಟಾರ್ಟ್. ಕಿವಿಯಲ್ಲಿ ಉಸಿರು ಹೊರಗೆ ಹೋಗೋದು ಕೇಳಿಸ್ಬೇಕು. ಕಣ್ಣಿನಿಂದ ಉಸಿರು ಹೊರಗೆ ಹೋಗೋದು ಅನುಭವಕ್ಕೆ ಬರಬೇಕು. ಸ್ಟಾರ್ಟ್. ಉಸಿರು ಒಳಗೆ, ಇದು ಒಂದನೇ ಪ್ರಕಾರ ಷಣ್ಮುಖ ಪ್ರಾಣಾಯಾಮ. ಎರಡನೇ ಪ್ರಕಾರ ಒಳಗೆ ಹೊರಗೆ ಮಾಡ್ತಾ ಹೋಗೋದು. ಗೊತ್ತಾಯ್ತಾ? ಸ್ಟಾರ್ಟ್. ಇದು ಎರಡನೇ ಪ್ರಕಾರ. ಮೂರನೇದ್ದು ಉಸಿರು ತುಂಬಿ ಬಾಯಲ್ಲಿ ಉಸಿರನ್ನು ತುಂಬಿ ಬಲಕ್ಕೆ ಎಡಕ್ಕೆ ಮಾಡ್ತಾ ಹೋಗಿ. ಇದೆಲ್ಲ ಚಹರಕ್ಕೆ ಎಕ್ಸರ್ಸೈಸ್ ಆಗ್ತದೆ. ಇನ್ನು ಹಲ್ಲುಗಳಿಗೆ ಎಕ್ಸರ್ಸೈಸ್. ಸ್ವಲ್ಪ ಬಾಯಿ ತೆಗೆದು ಬಲಕ್ಕೆ ಎಡಕ್ಕೆ ಒಳಿಸ್ತಾ ಹೋಗೋದು. ಇಲ್ಲೆಲ್ಲ ಕಿವಿಗೆ ಹಲ್ಲಿಗೆ ಫೀಲಿಂಗ್ ಮಾಡ್ತದ ಪರಿಣಾಮ. ಬಾಯಿ ತೆಗಿ ನಿರಂಜನ. ಬಾಯಕ್ಕೆ ಮುಚ್ಚಿ ಮುಟ್ಟಿ ಬಾಯಿ ತೆಗಿ ಸ್ವಲ್ಪ. ಹಾಂ ತೆಗಿ. ಇನ್ನ ಬಾಯಿ ಕಾಣೋಣ. ತೆಗೆಪ್ಪ ಈಗ. ಇದು ಹಲ್ಲುಗಳಿಗೆ, ಮಕ್ಕಳಿಗೆ, ಕಿವಿ ಇದಕ್ಕೆ ಇದು ಎಕ್ಸಸೈಜ್. ಇನ್ನು ಕಣ್ಣಿಗೆ ಏನಂತಂದರೆ, ಒಮ್ಮೆ ಬಲಗಡೆ ನೋಡಿ, ಒಮ್ಮೆ ಎಡಗಡೆ ನೋಡಿ, ಬಲಕ್ಕೆ ಎಡಕ್ಕೆ, ಬಲಕ್ಕೆ ಎಡಕ್ಕೆ, ಮೇಲೆ ಆಕಾಶ ಭೂಮಿ, ಮೇಲೆ ನೋಡಿ ಕೆಳಗೆ ನೋಡಿ, ಮೇಲೆ ನೋಡಿ ಕೆಳಗೆ ನೋಡಿ. ಇನ್ನು ಕ್ಲಾಕ್ ವೈಸ್ ಕುತ್ತಿಗೆ ಸೀದಾ ಇರಬೇಕು. ಆಂಟಿ ಕ್ಲಾಕ್ ವೈಸ್ ಅಪೋಸಿಟ್. ಈಗ ಕಣ್ಣುಗಳನ್ನು ಮುಚ್ಚಿ ಈ ಎರಡು ಬೆರಳದವಲ್ಲ, ಈ ಬೆರಳುಗಳ ಮೇಲಿಟ್ಟು ಮೆಸೇಜ್ ಮಾಡಿ. ಈಗ ಉಗುರು ಹತ್ತಬಾರ್ದು. ನಿಧಾನವಾಗಿ ಬೆರಳುಗಳು ಈ ಪರದೆ ಮೇಲೆ ಇಟ್ಟು, ಕಣ್ಣಿನ ಮೇಲೆ ಪರದೆ ಮೇಲೆ ಮಸಾಜ್ ಮಾಡೋದು. ಆ ಬಳಿಕ ಈ ಎರಡು ಹೆಬ್ಬೆರಳನ್ನು
ಭ್ರೂ ಮಧ್ಯದಲ್ಲಿಟ್ಟು ಸ್ವಲ್ಪ ಪ್ರೆಶ್ ಮಾಡಿ ಇಲ್ಲಿ 3 ಸಲ ಇದಕ್ಕೆ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಮಾಡೋದು ಮಸಾಜ್. ಈಗ ತಲೆಗೆ ಸ್ವಲ್ಪ ಏಕದಮ್ ರಿಲ್ಯಾಕ್ಸ್ ಆಗ್ಲಿಕ್ಕ ಈ ಥರ ಸ್ವಲ್ಪ ಸ್ವಲ್ಪ ಮಸಾಜ್ ಮಾಡ್ತಾ ಹೋಗೋದು. ರಿಲ್ಯಾಕ್ಸ್. ಈಗ ಶೀತಲಿ ಪ್ರಾಣಾಯಾಮ, ನಾಲಿಗೆಯನ್ನು ಹೊರಚಾಚಿ ನಾಲಿಗೆಯನ್ನು ಮಡಿಸಿ ನಾಲಿಗೆಯಿಂದ ಉಸಿರು ತಗೊಂಡು ಮೂಗಿನಿಂದ ಉಸಿರಿಗೆ ಹಾಕೋದು. ನಾಲೆ ಹೊರಚಾಚಿ ಮಡಿಸಿ ನಾಲಿಗೆ ಮಡಿಸಿ ನಾಲಿಗೆ ಹಿಂಗೆ ಮಡಿಸಿ ನಾಲಿಗೆಯನ್ನು ಹೊರಗೆ ಮಡಿಸಬೇಕು. ಮಡಿಸಿ ನಾಲಿಗೆಯಿಂದ ಉಸಿರೊಳಗೆ ತಗೊಂಡು ಮೂಗಿನಿಂದ ಉಸಿರೊಳಗೆ ಹಾಕಿ. ಇದು ಶರೀರದ ಉಷ್ಣತೆಯನ್ನು ನಿವಾರಣೆ ಮಾಡ್ತದೆ, ನಿಮ್ಮ ಜ್ವರ ಕಡಿಮೆ ಮಾಡ್ತಿದೆ, ಶರೀರವನ್ನು ಬೇಸಿಗೆ ದಿನದಲ್ಲಿ ಭಾಳ ಉತ್ತಮವಾದದ್ದು. ನಾಲಿಗೆಯ ವಾಸನೆಯನ್ನು ಕಡಿಮೆ ಮಾಡ್ತಿದೆ, ಬಾಯಿಂದ ಬರುವ ವಾಸನೆ ಕಡಿಮೆ ಮಾಡ್ತಿದೆ ಮತ್ತು ಶರೀರವೆಲ್ಲ ತಂಪಾಗ್ತಿದೆ. ಇದರಲ್ಲಿ ಶೀತಕಾರಿ ಹಲ್ಲಿನ ಮೇಲೆ ಹಲ್ಲಿಟ್ಟು ಸಿ ಆಕಾರ ಬರ್ತದೆ. ಶೀತಕಾರಿ ಗನ್ನ ಸೇದಪ್ಪ ಸರಿ ಕೊಡಿ. ಹಲ್ಲು ಕಾಣಲಿ. ಶೀತಕಾರಿ. ಇದು ಜ್ವರ ಕಡಿಮೆ ಮಾಡ್ತದೆ, ಕಫ ಕಡಿಮೆ ಮಾಡ್ತದೆ, ವಾತಪಿತ್ತ ದೋಷಗಳನ್ನು ಸರಿಗೊಳಿಸ್ತದೆ ಮತ್ತು ಹಲ್ಲುಗಳನ್ನು ಮಜಬೂತ ಮಾಡ್ತದೆ. ಶೀತಕಾರಿ ಪ್ರಾಣಾಯಾಮ. ವಿಶ್ರಾಂತ್. ಮುಂದಿನ ಪ್ರಾಣಾಯಾಮ ಉಜ್ಜಾಯಿ. ಥೈರಾಯ್ಡ್ ತೊಂದರೆ ಕಡಿಮೆ ಮಾಡ್ತದೆ, ವಾಡಿ ಶುದ್ಧ ಆಗ್ತದೆ ಮತ್ತು ಪೇಪಡಂಕು ಸಿಸ್ಟಮೆಟಿಕ್ ಸುಧಾರಿಸ್ತದೆ. ಇದನ್ನು ಉಸಿರನ್ನು ತಗೊಳ್ಳುವಾಗ ಗಂಟಲದಲ್ಲಿ ಧ್ವನಿ ಬರಬೇಕು. ಜೋರು. ಉಜ್ಜಾಯಿ ಘರ್ಷಣೆ ಮಾಡ್ತದೆ ಒಳಗ, ಅದಕ್ಕೆ ಕೆಮ್ಮು ಬರ್ತದೆ. ನಿಮ್ಗೆ ಗೊತ್ತಾಯ್ತಾ? ಕೆಮ್ಮು ಯಾಕೆ ಬರ್ತದಂದ್ರೆ ಅಲ್ಲಿ ಘರ್ಷಣೆ ಆಗ್ತದೆ ಕಂಠದಲ್ಲಿ. ಸುಮ್ಮನೆ ಕೆಂಬೇಡ್ರಿ ಮತ್ತೆ. ಸ್ಟಾರ್ಟ್. ಇದು 1ನೇ ಪ್ರಕಾರ. 2ನೇ ಪ್ರಕಾರ ಇದರಲ್ಲಿ ನೋಡಿ, ಒಂದ್ ಕಡೆ ಮುಚ್ಚಿ ಉಸಿರೊಳಗೆ ಜೋರಾಗಿ ಹಾಕೋದು. ಸ್ಟಾರ್ಟ್. ಇದು ಉಜ್ಜಾಯಿ ಪ್ರಾಣಾಯಾಮ. ಉಜ್ಜಾಯಿ ಪ್ರಾಣಾಯಾಮದಿಂದ ವಾಣಿ ಶುದ್ಧ ಆಗ್ತದ, ಥೈರಾಯ್ಡ್ ತೊಂದರೆ ಕಡಿಮೆ ಮಾಡ್ತದ ಮತ್ತು ಪೇಪಡಂಕು ಮಜಬೂತ್ ಮಾಡ್ತದ. ಇದು ಒಂದು. ಇನ್ನು ಭ್ರಾಮರಿ ಪ್ರಾಣಾಯಾಮ. ಕಿವಿ ಹೊರಗೆ ಮುಚ್ಚಿ ಬೆರಳಿಟ್ಟು ಕಣ್ಣುಗಳನ್ನು ಮುಚ್ಚಿ
ಉಸಿರನ್ನು ಒಳಗಡೆ ತಗೊಂಡು ಉಸಿರು ಹೊರಗೆ ಹಾಕುವಾಗ ಜೋರು ಧ್ವನಿ ಮಾಡ್ತಾ ಹೋಗೋದು. ಇದರಿಂದ ಏನೇನಾಗ್ತದೆ ಹೇಳ್ತೇವೆ ನಿಮಗೆ. ಉಸಿರು ತಗೊಳ್ಳಿ. ಜೋರು ಬರ್ಬೇಕು ಧ್ವನಿ. ಉಸಿರು ಹೊರಗಾಕು ಮಾಡ್ತಾ ಹೋಗಿ. ಜೋರು ಧ್ವನಿ ಬರಬೇಕು. ಇದು ಸ್ಮರಣೆ ಶಕ್ತಿ ಹೆಚ್ಚು ಮಾಡ್ತಿದೆ. ಮಕ್ಕಳಿಗೆ ಬಹಳ ಉತ್ತಮವಾಗಿರುವಂಥದ್ದು. ಭ್ರಮರ ಥರ ನಿಮಗೆ ಧ್ವನಿ ಬರ್ತಿದೆ. ಶರೀರದ ಸರ್ವಾಂಗದ ಸೂಕ್ಷ್ಮ ನರನಾಡಿಗಳಲ್ಲಿ ಕಂಪನ ಉಂಟು ಮಾಡ್ತಿದೆ. ಅಲೌಕಿಕ ಶಕ್ತಿಯ ಜಾಗೃತಗೊಳಿಸ್ತಿದೆ. ಸಕಾರಾತ್ಮಕ ಸರ್ವಾತ್ಮಕ ವಿಚಾರಗಳು ಉತ್ಪನ್ನಗೊಳ್ತಿವೆ. ನಿಮ್ಮ ಮಸ್ತಿಷ್ಕದ ಶಕ್ತಿ, ತಲೆ ಶಕ್ತಿ ಹೆಚ್ಚು ಮಾಡ್ತಿದೆ. ರಿಲ್ಯಾಕ್ಸ್. ಹಾಗೆ ಕುದುರ್ತು. ಅದು ನಿಮ್ಮದು ಶಕ್ತಿ ಅಂದರೆ ಹೇಗೆ ಮಾಡ್ಬೇಕು ಆವಾಜ್ ಅಂದರೆ, ನೀವು ನೋಡಿ ಅದ್ರಾಗ ಒದರೋದಲ್ಲ. ಈ ಥರ ಬರಬೇಕು. ನೀವು ಹೆಚ್ಚು ಕಂಠದಲ್ಲಿ ಹಾಕಿ ಇದು ಮಾಡೋದಲ್ಲ. ಇದು ವೈಬ್ರೇಷನ್ ಮಾಡ್ತಿದೆ. ಚಕ್ರಗಳಲ್ಲಿ ಜಾಗೃತ ಉಂಟು ಮಾಡ್ತಿದೆ. ನಿಮ್ಮ ಸ್ಮರಣೆ ಶಕ್ತಿ ಹೆಚ್ಚು ಮಾಡ್ತಿದೆ. ಶರೀರ ಎಲ್ಲ ವೈಬ್ರೇಷನ್ ಮಾಡ್ತಿದೆ. ಯಾವ ಪ್ರಾಣಾಯಾಮದು ನೋಡ್ರಿ ನೀವೆಲ್ಲ. ಭ್ರಾಮರಿ ಪ್ರಾಣಾಯಾಮ. ಕೈ ಹಿಗಿಡಿ. ಸಾವಕಾಶ ಉಸಿರು ತಗೊಳ್ತಾ ನೋಡಿ. ಉಸಿರು ಹಿಂಗೆ ತಗೊಳ್ತಾ ಅಂತಃಶಕ್ತಿ ಹೆಚ್ಚಾಗ್ತಿದೆ. ಹಿಂದೆ ಬಾಗಿ ಈ ವಿಶಾಲ ವಿಶ್ವವನ್ನು ನೋಡಿ. ನಿಮ್ಮ ಕೈ ಬೆರಳ ಮುಖಾಂತರ ಅನೇಕ ಅಲೌಕಿಕ ಶಕ್ತಿಗಳನ್ನು, ಸೂಕ್ಷ್ಮ ನಿಸರ್ಗದಲ್ಲಿರುವ ಶಕ್ತಿ ಸಾಮರ್ಥ್ಯಗಳನ್ನು ಈ ಶರೀರದಲ್ಲಿ ಪಡೆದುಕೊಳ್ಳೋದು. ಮತ್ತೆ ನಿಧಾನ ಉಸಿರು ಬಿಡ್ತಾ ಕೈಗಳನ್ನು ಮುಂದೆ ಮಾಡಿ. ಇಲ್ಲಿ ಕೈಗೆ ತಲೆ ಮೇಗಿಡಿ. ಮತ್ತೆ ನಿಧಾನವಾಗಿ ಉಸಿರು ತಗೊಳ್ತಾ ಹಿಂದೆ ಬಾಗಿ ಕೈ ಬೆರಳುಗಳ ಮುಖಾಂತರ ಅನೇಕ ಶಕ್ತಿ ಸಾಮರ್ಥ್ಯಗಳನ್ನೆಲ್ಲ ಪಡೆದುಕೊಳ್ಳಿ. ಮತ್ತೆ ನಿಧಾನವಾಗಿ ನಿಮ್ಮ ತಲೆ ಮೇಲೆ ಕೈ ಇಡಿ. ಮತ್ತೊಮ್ಮೆ ಪುನಃ ಮಾಡಿ. ರಿಲ್ಯಾಕ್ಸ್. ನೇರವಾಗಿ ಕುಳಿತುಕೊಳ್ಳಿ. ಓಂಕಾರ ಧ್ಯಾನ. ದೀರ್ಘ ಉಸಿರು ತಗೊಳ್ಳಿ. ಸ್ಟಾರ್ಟ್. ದೀರ್ಘ ಉಸಿರೊಳಗೆ ದೀರ್ಘ ಉಸಿರೊಳಗೆ ಉಸಿರು ಬಿಡುವಾಗ ಮಕಾರ. ಉಸಿರು ಒಳಗೆ ಆ ಓಂಕಾರ ನಾದವನ್ನು ಕೇಳ್ತಾ ಇರ್ರಿ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ಕೇಳ್ತಾ ಇರ್ರಿ ಸೂಕ್ಷ್ಮವಾಗಿ. ಅ ಉ ಮ
3 ಅಕ್ಷರದಿಂದ ಕೂಡಿರುವ ಪವಿತ್ರಾಕ್ಷರ ಓಂಕಾರ. ಓಂಕಾರವೇ ಸೃಷ್ಟಿಗೆ ಮೂಲ ಕಾರಣ. ಓಂಕಾರದಿಂದಲೇ ಸಕಲ ವೇದೋಪನಿಷತ್ತುಗಳು. ಓಂ ಜಗತ್ತಿನ ಸರ್ವ ಅಕ್ಷರಗಳಿಗೆ ಮೂಲ ಅಕ್ಷರ, ವ್ಯಾಕರಣಕ್ಕೆ ಮೂಲ. ಈ ಓಂ ಅಂತನ್ನೋದು ದಿವ್ಯ ಶಕ್ತಿ, ಇಡೀ ಶರೀರವನ್ನೆಲ್ಲ ವೈಬ್ರೇಷನ್ ಮಾಡ್ತದೆ, ಸ್ಮರಣ ಶಕ್ತಿ ಹೆಚ್ಚು ಮಾಡ್ತದೆ, ಮನಸ್ಸಿಗೆ ಶಾಂತಿ ಸಂತೃಪ್ತಿ ದೊರಕ್ತಿದೆ. ಓಂಕಾರದಿಂದ ಶರೀರದ ಸರ್ವ ಸೂಕ್ಷ್ಮ ನರನಾಡಿಗಳಲ್ಲೆಲ್ಲ ಕಂಪನ ಉಂಟು ಮಾಡಿ ಅಲೌಕಿಕ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಓಂಕಾರನಾದದಲ್ಲಿ 2 ಪ್ರಕಾರ, ಒಂದು ಹತನಾದ, ಅನಾಹತನಾದ, ಧ್ವನ್ಯಾತ್ಮಕನಾದ. ಉಚ್ಚಾರಣೆ ಮಾಡಿದಾಗಷ್ಟೇ ಇರುವಂಥ ನಾದಗಳೆಲ್ಲ ಹತನಾದಗಳು, ಯಾವಾಗಲೂ ಇರುವಂಥ ಧ್ವನ್ಯಾತ್ಮಕ ಅನಾಹತನಾದಗಳು ಬೀಸುವ ಗಾಳಿಯಲ್ಲಿ, ಹರಿಯುವ ಬೋರ್ಗರಿಯುವ ನದಿಗಳಲ್ಲಿ, ಸೂರ್ಯನ ರಶ್ಮಿಯ ಕಿರಣಗಳಲ್ಲಿ, ಶ್ವಾಸೋಚ್ಛ್ವಾಸದಲ್ಲಿ, ಪ್ರಕೃತಿಯ ಪ್ರತಿಯೊಂದು ವಸ್ತುಗಳಲ್ಲಿ, ಪಕ್ಷಿ ಪ್ರಾಣಿಗಳ ಧ್ವನಿಯಲ್ಲಿ, ನಮ್ಮ ಧಮನಿಗಳಲ್ಲಿ, ಉಸಿರಾಟದಲ್ಲಿ, ಎಲ್ಲದರಲ್ಲಿ ತುಂಬಿರೋದೇ ಓಂಕಾರ. ಈ ಜಗತ್ತೆಲ್ಲವೂ ಓಂಕಾರಮಯ. ಸೂಕ್ಷ್ಮವಾಗಿ ಯಾವಾಗಲೂ ಈ ನಿಸರ್ಗದಲ್ಲಿ ಓಂನಾದ ಕೇಳಿಸ್ತಾನೆ ಇರ್ತದೆ, ಓಂನಾದ ಮಾಡ್ತಾ ಇರ್ತದೆ. ಓಂ ಧ್ವನಿ ಸಂಗೀತ ಸೃಷ್ಟಿಯಲ್ಲಿ ಸದಾಕಾಲ ಇದೆ. ಇದನ್ನು ಅನುಭವಿಸ್ತಾ ಇರ್ರಿ. ನಿಮ್ಮ ಶರೀರದ ಅಂತಃಶರೀರವನ್ನು ನೋಡ್ತಾ ಇರ್ರಿ, ಸೂಕ್ಷ್ಮ ಶರೀರವನ್ನು ನೋಡ್ತಾ ಇರ್ರಿ. ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಪಂಚ ಪ್ರಾಣಗಳು, ಪಂಚ ಅಂತಃಕರಣಗಳು ಎಲ್ಲ ಶರೀರ ಶುದ್ಧಿಗೊಳ್ಳುತ್ತಿದೆ. ಎಲ್ಲದರಲ್ಲಿ ಒಂದು ಸರ್ವಾತ್ಮಕ ಸಕಾರಾತ್ಮಕ ಶಕ್ತಿಯ ನಿರ್ಮಾಣಗೊಳ್ಳುತ್ತಿದೆ. ಮುಖದಲ್ಲಿ ಪ್ರಸನ್ನತೆ, ಸಂಪೂರ್ಣ ಶರೀರ ವೀಕ್ಷಣೆ ಮಾಡಿ. ಎಲ್ಲದರಲ್ಲಿ ಓಂ ಧ್ವನಿಯೇ ತುಂಬಿದೆ, ಉದ್ಗೀತ ಧ್ವನಿಯೇ ತುಂಬಿದೆ. ಇದೊಂದು ದಿವ್ಯನಾದ. ಇದರಿಂದ ದಿವ್ಯಾನಂದ, ಪರಮಾನಂದ ಪ್ರಾಪ್ತಿಯಾಗ್ತಿದೆ. ಮನುಷ್ಯನಿಗೆ ದಿವ್ಯ ಆನಂದ ಪಡಲಿಕ್ಕೆ ಓಂಕಾರ ಧ್ಯಾನವನ್ನು ದಿನ ಮಾಡೋದ್ರಿಂದ ನಿಮಗೆ ಅಲೌಕಿಕ ಅನುಭೂತಿ, ದಿವ್ಯ ಆನಂದ ಪ್ರತಿಯೊಬ್ಬ ಮನುಷ್ಯನಿಗೂ ದೊರಕ್ತಿದೆ. ಅದು ಈಗ ಶಾಂತಿ ಪಾಠ ಮಾಡೋಣ. ಓಂ असतो मा सद्गमय तमसो मा ज्योतिर्गमय मृत्योर्मा अमृतंगमय सर्वेषां स्वस्तिर्भवतु सर्वेषां शान्तिर्भवतु सर्वेषां मङ्गलं भवतु सर्वेषां पूर्णं भवतु लोकाः समस्ताः सुखिनो भवन्तु ಓಂ ಶಾಂತಿ ಶಾಂತಿ ಶಾಂತಿ. ನಮನ ಮಾಡಿ. ಈ ಭೂಮಾತೆ ನಮಗೆ ಅನೇಕ ಶಕ್ತಿ ಸಾಮರ್ಥ್ಯಗಳನ್ನು ಕರುಣಿಸಲಿ. ನಮಗೆಲ್ಲ ಸದಾ ಸುಖಿ ಜೀವನ, ಮಂಗಲಮಯ ಜೀವನಗೊಳಿಸಲಿಕ್ಕೆ ಭೂಮಾತೆ ಅನುಗ್ರಹ ಸದಾ ಇರಲಿ. ಆ ಓಂಕಾರ ಶಕ್ತಿ ಸಾಮರ್ಥ್ಯವನ್ನು ಪಡೆದುಕೊಂಡು ನಮ್ಮ ಈ ದೃಷ್ಟಿಯಿಂದ ನೋಡಿದಲ್ಲೆಲ್ಲ ಈ ಪ್ರಕೃತಿ ಇದೊಂದು ಅದ್ಭುತ ಆಶ್ಚರ್ಯವಾಗಿರುವಂಥ ಪ್ರಕೃತಿ ಇದೆ. ಸುಂದರ ಪ್ರಕೃತಿಯನ್ನು ವೀಕ್ಷಣೆ ಮಾಡೋದು ಇಷ್ಟು ಸಾಮಾನ್ಯವಾಗಿ ಪ್ರಾಣಾಯಾಮಗಳು. ನಿಮಗೇನಾದರೂ ಪ್ರಶ್ನೆಗಳಿದ್ರೆ ಕೇಳಿ. ಪ್ರಾಣಾಯಾಮದಲ್ಲಿ ಏನಿಲ್ಲ, ಯಾರಿಗೇನು ಸಮಸ್ಯೆ ಪ್ರಶ್ನೆ? ನೀವೆಲ್ಲ ಯೋಗ ಶಿಕ್ಷಕರಿದ್ದೀರಿ. ಈ ಪ್ರಾಣಾಯಾಮಗಳನ್ನು ಈ ರೀತಿಯಾಗಿ ನೀವು ಮಕ್ಕಳಿಗೆ ಕಲಿಸ್ಬೇಕು. ನೀವು ಮೊದಲು ಅಂಗವಹಿಸ್ಕೊಳ್ಬೇಕು.
ಚೆನ್ನಾಗಿ ನಿಮಗೆ ಗೊತ್ತಿರಬೇಕು. ಇದ್ರ ಲಾಭ ಏನದ, ಮಾಡುವ ವಿಧಾನ ಮತ್ತು ಲಾಭ ಎರಡು ಗೊತ್ತಿರಬೇಕು. ಮಕ್ಕಳನ್ನು ಆಕರ್ಷಿತಗೊಳಿಸಿ ನೀವು ಕಲಿಸಿದ್ರೆ ಅಂದರೆ ಇನ್ನೂ ಹೆಚ್ಚು ಪ್ರಭಾವಿತ ಆಗ್ತದೆ. ಅವ್ರ ಜೀವನದಲ್ಲಿ ಬಹಳ ಉಪಯುಕ್ತ ಆಗ್ತದೆ. ಶಾರೀರದಲ್ಲಿ ರೋಗ ನಿರೋಧಕ ಶಕ್ತಿ ಆಗಲಿ, ಸ್ಮರಣ ಶಕ್ತಿ ಹೆಚ್ಚಾಗೋದಕ್ಕಾಗಲಿ, ಅವ್ರದ್ದು ಅನೇಕ ಸಂತುಲನ ಶರೀರ ಇರೋದಕ್ಕಾಗಲಿ ಭಾಳ ಲಾಭಕಾರಿಯಾಗಿದೆ. ಪ್ರಣಾಮ.